ಅಯ್ಯೋ ಭಗವಂತ, ಎಲ್ಲ ನಾವು ಬಿದ್ದಿಗಿದ್ದು ಹೋದ್ನ ಹೆಂಗಮ್ಮ? ಏನೋ ಅಣ್ಣ ತಿಳಿತಲ್ಲ ಅಣ್ಣ, ಎತ್ಕೊಳ ಮನೆಗೆ ಎತ್ಕೊಳೋಗಣ. ಅಲ್ಲಿ ಯಾಕೆ ಬಾಯಿಗಿಂದ ರಕ್ತ ಬರ್ತದೆ? ರಾಮು, ಏ ರಾಮು. ಅಲ್ಲಿ ಏನಾಯ್ತು ಮಗುಕ? ಹಾಂ ಅಣ್ಣ ಅವಳೇ ಏನೋ ಮಾಡೋಳಣ, ನಮ್ಮ ಚಾಚಪತಿ ಮಗಳು ಜಾನ್ಸಿ ಏನೋ ಮಾಡೋಳಣ. ನಡಮ್ಮ ಫಸ್ಟ್ ಮನೆಗೆ ಎತ್ಕೊಂಡು ಹೋಗೋಣ, ಆಮೇಲೆ ಮಾತು. ನಡಿ, ಅವಳನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಅಣ್ಣ ಬಾಗಿಲು ತೆಗ್ದಿರ್ತೀನಿ ಬಿರಿನ ಬಾಣ. ಏನಾಯ್ತು ಏನು? ಹಾಂ ರಾಮು, ಏ ರಾಮು, 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 ಏ ರಾಮು. ಏನಾಯ್ತು? ಏನು ಮೈ ಕೈ ತಲೆಗೆ ಏನೂ ಗಾಯಗಳಾಗಿಲ್ಲ, ಬಾಯಾಗ ಮಾತ್ರ ರಕ್ತ ಬಂದಿತ್ತೆ. ಏನಾಗಿರ್ಬೋದಮ್ಮ ಸುಮಾ? ಏನೋ ನನಗೂ ತಿಳಿತಾ ಇಲ್ಲ ಅಣ್ಣ. ಅಣ್ಣ ನೋಡೋಣ, ತಲೆಗೆ ಏನೋ ಗಾಯ ಆಗೈತೇನೋ? ಇಲ್ಲಮ್ಮ, ತಲೆಗೆ ಏನೂ ಗಾಯ ಇಲ್ಲ. ಏನಮ್ಮ ಇದು ವಿಚಿತ್ರ? ಯಾರನ್ನ ಹೊಡೆದ್ರ ಏನು? ರಾಮು, ರಾಮು, ರಾಮು. ಸುಮಾ ಎಣ್ಣೀರು ಎತ್ಕೊಂಡು ಹೋಗಮ್ಮ. ಹೇಯ್ ರಾಮು, ಎದ್ದೇಳಪ್ಪ, ಎದ್ದೇಳ. ಏನಾಯ್ತಪ್ಪ ನಿಂಗ? ಏಯ್ ರಾಮು, ರಾಮ, ಏಯ್ ಎದ್ದೇಳಪ್ಪ. ಅಕ್ಕಮ್ಮ, ಎರಡು ಮಕ್ಕದ ಮೇಲೆ ಹಾಕು. ರಾಮು, 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 ಯಾಕ ಮಗನ ಏನಾಯ್ತಮ್ಮ? ಯಾಕೆ ಅಲ್ಲಿ ಬಿದ್ದೋಗಿದ್ದೆ? ಯಾಕಪ್ಪ? ಏಯ್ ಎದ್ದೇಳು. ನೋಡು ಸುಮಾ ಎಷ್ಟು ತಿರುಗಿ ಬಿದ್ದವಳು ನಿಮ್ಮ ಅಮ್ಮನು. ಎದ್ದೇಳಪ್ಪ. ಯಾಕಪ್ಪ ಏನಾಯ್ತು? ಯಾಕಮ್ಮ ಏನಾಯ್ತಮ್ಮ? ಯಾರಮ್ಮ ಹೊಡ್ತಿತ್ತು? ಅಮ್ಮ ಯಾರೋ ಗೊತ್ತಿಲ್ಲ, ಒಂದು ಬಾಯಿಗೆ ಪಟ್ಟು ಅಂತ ಹೊಡೆದ್ಬಿಟ್ರು. ಆ ಏಟು ಮುಖಕ್ಕೆ ತಗಲ್ಬಿಡ್ತಮ್ಮ, ತಲೆ ಸುತ್ತಿ ಬಿದ್ದೋಗ್ಬಿಟ್ಟೆ. ಅಮ್ಮ ಮುಕ್ಕೆಲ್ಲ ನೋಯ್ತೈತಮ್ಮ. ಯಾರಪ್ಪ ಹೊಡ್ತಿದ್ವ? ಯಾರು ಹೊಡೆದಿದ್ವ? ಯಾರೋ ಗೊತ್ತಿಲ್ಲ ಅಮ್ಮವ, ಯಾರೋ ಆ ಅಪ್ಪನು. ಯಾಕಮ್ಮ ಹೊಡ್ತಿದ್ ನಿನ್ನ? ಯಾಕೋ ಗೊತ್ತಿಲ್ಲ ಅಮ್ಮ, ನನ್ನ ನಡ್ಕೊಂಬರ್ತಾ ಇದ್ದೆ, ಹೊಡೆದ್ಬಿಟ್ರು. ಅಲ್ಲ ಜಗಳಕ್ಕೆ ಏನೇನೋ ಹೋಗಿದ್ದೆ ನೀನು? ಇಲ್ಲ ಅಮ್ಮ, ಅವ್ರು ಯಾರೋ ನಾನು ನೋಡೇ ಇಲ್ಲ ಅಮ್ಮ. ರಾತ್ರಿನೇ ಅವಾಗೆ ನೋಡಿದ್ದು ನಾನು, ಅವ್ರನ್ನ ಯಾವತ್ತೂ ನಾನು ನೋಡೇ ಇಲ್ಲ ಅಮ್ಮ. ಆ ಜಾನ್ಸಿನೇ ಹೊಡ್ಸಿರೋದಪ್ಪ ನಿನ್ನ, ಇನ್ಯಾರು ಅಲ್ಲ. ಅಲ್ಲಮ್ಮ, ಅವಳನ್ನಂತೂ ಸುಮ್ಮನೆ ಬಿಡ್ತೀನ ನಾನು? ಹಾಂ, ಸುಮ್ಮನೆ ಅಂತೂ ಬಿಡಲ್ಲ ಅವಳನ್ನ. ಒತ್ತುಟ್ಲಿ ಅವಳಿಗೆ ಅವ್ರ ಅಜ್ಜಿಗೆ ಏನು ಮಾಡ್ತೀನಿ ನೋಡ್ತಾ ಇರು. ಇವಾಗ ಏನು ಮಾತಾಡಿಸ್ಬೇಡ ಬಿಡಮ್ಮ, ಮಾತಾಡಿಸ್ಬೇಡ. ಮುಲ್ಕೊಂಡ್ಲೆ ಅವನವ್ರು ಅಷ್ಟೊತ್ತು ಎದ್ದ ಮೇಲೆ ಕಾಫಿ ಏನಾದರೂ ಮಾಡಿಕೊಡು, ಇಲ್ಲ ಊಟ ಮಾಡ್ತಾನೇನೋ ಮಾಡಿಸು. ನೋಡೋಣ ಮತ್ತೆ, ಅಲ್ಲಿದ್ರು ಬದುಕಕ್ಕೆ ಬಿಡಿಲ್ಲ. ಅಯ್ಯಮ್ಮ ಸುತ್ತಿನ ಬೇಡ ಅಂತ ಇಲ್ಲಿಗೆ ಬಂದ್ರೆ ಇಲ್ಲೂ ಹಿಂಗೆ ಮಾಡ್ತಾಳಣ್ಣ, ಏನಣ್ಣ ಮಾಡೋದು? ಸುಮಾ, ನಾನಿರೋವರೆಗೂ ಯಾವುದೇ ಕಾರಣಕ್ಕೂ ನಿನ್ನ ಕಣ್ಣೀರು ಹಾಕ್ಕೊಡ್ದು ಕಣ್ಣೀರು. ನನ್ನ ಪ್ರಾಣ ಇರೋವರೆಗೂ ಹಂಗಾಗಿ ಸಾಕಂತೀನಿ ನಿನ್ನ ಮಗನ. ಅವಳು ಒಂದೇಟ್ ಹಾಕಿ ಬದುಕ್ಬಿಟ್ನಿ ನಾನು, ನನ್ನ ಹಠ ಸಾಧಿಸ್ಬಿಟ್ನಿ ಅಂತ ಜಂಬ ಕೊಚ್ಕೊಂತವಳೇನೋ. ಅವಳು ಒಂದೇಟ್ ಹಾಕಿ ಅವಳ ಆಯುಷ್ನ ಕಮ್ಮಿ ಮಾಡ್ಕೊಂಡವಳು. ಅವಳು ಒರೆಸ್ಬಿಟ್ಟು ದೊಡ್ಡ ಸಾಧನೆ ಮಾಡಿಬಿಟ್ಟವಳೆ ಅಂತ ಅನ್ಕೊಂಬಿಟ್ಟವಳೆ. ಅವಳಿಗೆ ಏನು ಮಾಡಬೇಕು, ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ಇನ್ನೊಂದು ಸತಿ ನಿದ್ದೆ ಕಣ್ಣಾಗೂ ನಿಮ್ಮನ್ನು ನೆನ್ಸ್ಕೊಂಡು ಕೊಡ್ತು, ಹಂಗೆ ಮಾಡ್ತೀನಿ. ಭಯ ಪಡಬೇಡ, ನಾನಿರೋವರೆಗೂ ನೀನು ಯಾವುದೇ ಕಾರಣಕ್ಕೂ ಭಯ ಪಡಬೇಡ. ಅಳ್ಕೊಡ್ತು ನೀನು. ಎಷ್ಟು ದುರಾಂಕಾರ ಮೆರಿತಾಳ, ಅದೆಲ್ಲ ನನ್ನ ಹತ್ರ ನಡೆಯಲ್ಲ. ಇಷ್ಟು ದಿನದಿಂದ ನನ್ನ ತಂಗಿ ಅವ್ರ ಮನೆಗಿದ್ಲು ಅಂತ ತಲೆ ಬಗ್ಸ್ಕೊಂಡಿರ್ತೀನಿ, ಇನ್ಮೇಲೆ ಇಲ್ಲ ತಲೆ ಬಗ್ಸ್ಕೊಂಡು. ಅವಳಿಗೆ ಏನು ಮಾಡ್ಬೇಕಂತ ಗೊತ್ತು, ಮಾಡ್ತೀನಿ ನಾನು. ನಿದ್ದೆ ಕಣ್ಣಾಗೂ ಬೆಂಪರ್ಬೇಕು ಅವಳು, ನಿಮ್ಮನ್ನು ನೆನ್ಸ್ಕೊಳಕ್ಕೆ. ಎತ್ತೋದ್ಲ ಅವಳಿಂತ ಅಂದು. ಅಲ್ಲಣ್ಣ, ನನ್ನ ಮ್ಯಾಗಿನ ಕೋಪನ ಮಗು ಮೇಲೆ ತಿರ್ಸ್ಕೊಳತ್ತಣ್ಣ. ಏನಾದ್ರೂ ಆಯ್ಕೋ ಬಿತ್ತಿದ್ರೆ ಏನಣ್ಣ ಗತಿ? ಬೆಳಕಾಗ್ಲಿ ಸುಮ್ಮನೆ, ಬೆಳಕಾಗ್ಲಿ. ಅಜ್ಜಿ, ನನ್ನ ತಪ್ಪಾಗುತ್ತೆ ಅಜ್ಜಿ, ಒಂದ್ಸರಿ ನನ್ನ ಕ್ಷಮಿಸು ಅಂತ ಹೇಳಜ್ಜಿ. ನಮ್ಮ ಅಪ್ಪನ್ಗ ನಂಗೆ ಕಾಲೇಜ್ಗೆ ಹೋಗ್ಬೇಕಜ್ಜಿ. ನನಗೆ ತಿಳಿದಮ್ಮ ತಾಯಿ, ನನಗೆ ತಿಳಿದು, ನನಗೆ ಅದಕ್ಕೆ ಸಂಬಂಧನೇ ಇಲ್ಲ. ನನ್ನ ಮಾತ್ರ ಮಧ್ಯೆ ತರಬೇಡಮ್ಮ. ಅಜ್ಜಿ, ಅವ್ನು ನನ್ನ ಫ್ರೆಂಡ್ ಅಷ್ಟೇ ಅಜ್ಜಿ. ಅಜ್ಜಿ, ನಾನು ಕಾಲೇಜ್ಗೆ ಹೋಗ್ಬೇಕಜ್ಜಿ. ಇವಾಗ ಪರೀಕ್ಷೆಗಳು ಬೇರೆ ಹತ್ರ ಬರ್ತಾವ ಅಜ್ಜಿ. ಇವಾಗ ನೀನು ಪರೀಕ್ಷೆ ಬರ್ತವ, ಯಾವ ದೊಡ್ಡ ಆಫೀಸರ್ ಆಗಬೇಕಾಗಿಲ್ಲ, ಹೋಗು. ಏನು ಕೆಲಸ ನೋಡೋಗು. ದೇವ್ರು, ನಾನೇನು ಅಂತಿಲ್ಲ ಕಮ್ಮಿ. ದೇವ್ರು, ಅಂತಿಲ್ಲ. ದ್ರಾಕ್ಷಿ 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 ದ್ರಾಕ್ಷಿ. ನಮ್ಮ ಅಮ್ಮನ ಹತ್ರ ನಂಗೆ ನೆಮ್ಮದಿನೇ ಇಲ್ಲ. ಬರ್ತಾ ಇದ್ದೀನಿ ರಾಮ. ಇದೇನಿದು? ನಾನು ಕಾಲೇಜ್ ಹೋಗು ಅಂತಾನೂ ಹೇಳಿಲ್ಲ, ಭರತನಾಟ್ಯಕ್ಕೆ ಸೇರಿಸ್ತೀನಿ ಅಂತಾನೂ ಹೇಳಿಲ್ಲ. ಡ್ಯಾನ್ಸ್ ಕಳಸ್ಕೊ ಹೋಗ್ಬೇಕಜ್ಜಿ ಅಂತ ಇದ್ಲು. ಅದಕ್ಕೋಸ್ಕರ ಸೇರಿಸಿದ್ದು ಅಳಿದೇವ್ರು. ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಳಿದೇವ್ರು. ಇವಾಗ ಅವಳು ಸ್ಕೂಲ್ಗೆ ಹೋಗೋದು ಬೇಡ ಅಂದಲ್ಲ ಅಳಿದೇವ್ರು. ಬೇಡ ಬಿಡು. ಏಯ್ ಅವಳು ಲೇ ಬೋಗಿ, ಮನೆ ಹಿಂಗೆ ಕೆಲಸ ಮಾಡ್ಕೊಂಡು ಬಿದ್ದಿರೆ ಇನ್ನೊಂದು 2 ತಿಂಗಳು 3 ತಿಂಗಳು ಮದುವೆ ಮಾಡಿದ್ರಾಯ್ತು. ನೀನೇನು ಓದಿ ಆ ಆಫೀಸ್ಗೆ ಹೋಗೋಷ್ಟಿಲ್ಲ. ಹೇಳಿದ್ದೀನಿ ಅಳಿದೇವ್ರು. ಅವಳೇ ಹೇಳಿದ್ದು ಭರತನಾಟ್ಯ ಕಲ್ಕೊಂತೀನಿ ಅಜ್ಜಿ ಅಂತಂದ್ಲು. ಅದಕ್ಕೆ ನನ್ನ ಮೊಮ್ಮಗಳು ಕಲ್ಕೊಂಡ್ಲಿ ಅಂತ ಕಾಲೇಜಿಗೆ ಕಳಿಸಿದ ಅಷ್ಟೇ ಅಳಿದೇವ್ರು. ಹಂಗೆ ಭರತನಾಟ್ಯ ಕಲ್ಕೊಂಬಾರೆ ಅಂತ ಅಷ್ಟೇ ಅಳಿದೇವ್ರು. ನಾನೇನು ಮಾಡಬೇಡ ಅಳಿದೇವ್ರು. ನಾನು ಬದುಕಬೇಕು ಬಾಳ್ಬೇಕು ಅಂತ ಬೋಲೆ ಆಸೆ ಇಟ್ಕೊಂಡಿದ್ದೀನಿ ಅಳಿದೇವ್ರು. ಬೆಂಡೆ ಗಿಡ ಹಾಕಿದ್ದೀನಿ, ಬದನೆ ಗಿಡ ಹಾಕಿದ್ದೀನಿ.
ಆಲೂಗಡ್ಡೆ ಶುಂಠಿ ಎಲ್ಲ ಹಾಕಿದ್ದೀನಿ ಮನೆ ಮುಂದೆ. ಅವೆಲ್ಲ ಬೆಳಿಲಿ, ಒಂದು ಎತ್ತೋ ಎರಡು ಎತ್ತೋ ಮೂರು ಎತ್ತೋ ತಿನ್ಬಿಡ್ತೀನಿ. ಆಮೇಲೆ ಬೇಕಾದ್ರೆ ಕತ್ತಿ ಸಾಕಿ ಹೇಳಿದೇವ್ರು. ಆಸೆ ಪಟ್ಟು ಹಾಕ್ಬಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲನೂ. ಕೊತ್ತಂಬರಿ ಸೊಪ್ಪು ಇವಾಗ ಇನ್ನೂ ಮಳಿತಾದೆ ಹೇಳಿದೇವ್ರು. ಮಳೆದ್ಬಿಟ್ಟು ಒಂದು 5-6 ಹೊತ್ತು ಸಾರು ತಿನ್ಬಿಟ್ಟು ಆಮೇಲೆ ಸತ್ತೋತೀನಿ ಹೇಳಿದೇವ್ರು. ಇನ್ನು ಇವಾಗ ಅವರೆಕಾಯಿ ಕಾಲ, ಇನ್ನು ನಮ್ಮ ಹೊಲ್ದಾಗ ಇವಾಗ ಕಾಯಿ ಬಿಡ್ತಾ ಇದೆ. ಇನ್ನೂ ಒಂದ್ಕಿತನೂ ಅವರೆಕಾಯಿ ಸಾರು ತಿಂದಿಲ್ಲ ಹೇಳಿದೇವ್ರ. ನೀನು ಇಷ್ಟು ಬಿಡಿ ಸಾಯಿಸ್ಬಿಟ್ರೆ ಹೆಂಗೆ ಹೇಳಿದೇವ್ರು? ಅಪ್ಪ ಕಾಲೇಜಿಗೆ ತಾನೆ ಹೋಗಲ್ಲಪ್ಪ, ನಾನು ಹೋಗಲ್ಲ, ಮನೆಗೆ ಇರ್ತೀನಿ. ಇವಾಗ ಅವಳ ಕಾಲೇಜ್ಗೆ ಯಾರು ಕಳಿಸ್ತಾವ್ರೆ? ಯಾರು ಕಳಿಸ್ತಾ ಇಲ್ಲಲ್ಲ, ಯಾಕ ಇವಾಗ? ಹಾಂ ಲೇ, ನಾನು ಕತ್ತಿಸಕ್ಕೆ ಎತ್ಕೊಂಡವನು ಅಂತ ನಾನು ಅನ್ಕೊಂಡಿದ್ದೀನಲ್ಲೇ. ಅದ್ರಷ್ಟು ಮುಂಡಾಗಿತ್ತು, ಅದೇನು ಉಚ್ಕೊಂಬರಕ್ಕೆ ಹೋದ್ನ ಏನು ಸೂಪಾಗೆ? ಅಯ್ಯೋ, ಏನು ಹಿಂಗೆ ಹೇಳ್ತಾ ಇದೆಯಾ? ಹೌದೇನೆ? ಹಾಂ ನಮ್ಮ ಸಾಲಾರಪ್ಪನ ಹತ್ರಕ್ಕೆ ಹೋಗಿ ಏನಾನ ಚುಪ್ ಗಿಪ್ ಮಾಡಿಸ್ಕೊಂಬತ್ತಾನ ಹಿಂಗೆ? ಅಯ್ಯಮ್ಮ, ನಾನು ಹೋಗಿ ರೂಮ್ ಬಾಕ್ಲಾಕೊಂಡ್ಬಿಡ್ತೀನಿ. ಲೇ ಎತ್ತೋದ್ನೆ? ಓ ಇಲ್ಲ ಇಲ್ಲ, ಎತ್ತೋ ಗಾಡಿ ಹಾಕೊಂಡು ಹೋಗ್ತಾವನೆ. ಗಾಡಿ ಹಾಕೊಂಡು ಹೋಗ್ತಾವನೆ. ಹ್ಞೂ ಗಾಡಿನ ಹೋಗ್ತಾವನಮ್ಮ. ಎತ್ತೋ ಗಾಡಿ ಹಾಕೊಂಡು ಬರುವಂತ ಹೊರಟೋಗ್ಬಿಟ್ನು. ಅಕ್ಕತ್ತಿ ಏನಕ್ಕ ಕೈಯಾಗಿ ಇಟ್ಕೊಂಡಿರೋದು? ಅದೇನಕ್ಕೋ ನಂಗಂತೂ ತಿಳಿದಮ್ಮ. ಲೇ, ನೀನು ಮಾತ್ರ ಹುಷಾರಾಗಿರ್ಬೇಕು. ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡ್ಕೊ. ಏನು ಮಾಡೋಕ್ಕೂ ರೇಸೋನಲ್ಲ. ನಿಮ್ಮ ಅಪ್ಪನು ನೋಡ್ದಲ್ಲ ಇವಾಗ. ನಮ್ಮ ಅಪ್ಪನಿಗೆ ಇಷ್ಟೊಂದು ಕೋಪ ಬರ್ತದೆ ಅಂತ ನಂಗೆ ತಿಳಿಯೋದು ಅಜ್ಜಿ. ನೀನು ಹೆಂಗಿರ್ತೀಯೋ ನಿಮ್ಮ ಅಪ್ಪನು ಹಂಗೆ ಇರ್ತಾನೆ, ಆಯ್ತಾ? ಇವಾಗ ಗೊತ್ತಾಯ್ತಾ ನಿಮ್ಮ ಅಪ್ಪನ ಬುದ್ಧಿ ಏನಂತ? ನೀನು ಕಾಲೇಜ್ಗೆ ಹೋಗೋದು ಬೇಡ, ಏನೂ ಬೇಡಮ್ಮ. ಭವ್ಯ ಯಾರಪ್ಪ ನಿಂದು? ಅಜ್ಜಿ, ನಾನು ಭವ್ಯ ಕ್ಲಾಸ್ಮೇಟು. ಭವ್ಯ ಕಾಲೇಜಿಗೆ ಬರಲ್ವಾ? ಬಾ, ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಓ, ಕಾರು ಎಲ್ಲ ಅದೇ ನಿಮ್ದು? ಹ್ಞೂ ಅಜ್ಜಿ, ಕಾರೆಲ್ಲ ಇದೆ ನಮ್ದು. ಬಾ ಭವ್ಯ. ಅಯ್ಯೋ ಬಾ, ಕೂತ್ಕ ಬಾ. ಕಾಪಿ ಗಿಪಿ ಕುಡಿ ಅಂತೆ. ಕೂತ್ಕ ಬಾ, ಕೂತ್ಕ. ಆಂಟಿ ಚೆನ್ನಾಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಪ್ಪ, ಕೂತ್ಕ. ಯಾವ ಊರು ನಿಮ್ದು? ಇಲ್ಲೇ ಪಕ್ಕದಾಗೆ ಬೂದ್ಕುಮ್ನಳ್ಳಿ. ಓ, ಬೂದ್ಕುಮ್ನಳ್ಳವ್ರ ನೀವು? ಆಂಟಿ ಹೌದು. ಏನ್ ಕೆಲಸ ಮಾಡ್ತಾರೆ ನಿಮ್ಮ ಅಪ್ಪನ ನಿಮ್ಮಮ್ಮ? ನಮ್ಮಪ್ಪ ನಮ್ಮಮ್ಮ ಹಳ್ಳಿಯಲ್ಲಿದ್ದಾರೆ, ನಮ್ಮ ಅಣ್ಣ ಇಬ್ರು ಅಮೆರಿಕದಲ್ಲಿದ್ದಾರೆ. ಓ, ನೀವಿಬ್ರು ಅಣ್ಣವ್ರಾ? ಅಜ್ಜಿ, ನಾವ್ 3 ಜನ ಮಕ್ಳು, ನಾನೇ ಲಾಸ್ಟು. ನಿಮ್ಮ ಅಪ್ಪನ ನಿಮ್ಮಮ್ಮ ಇಲ್ಲಿ ಏನ್ ಮಾಡ್ತಾರೆ? ವ್ಯವಸಾಯ ಅಂದ್ರೆ ನಾವು ತೋಟದ ಕೆಲಸ ಮಾಡಲ್ಲ, ಬೇರೆಯವ್ರಿಗೆ ಕೊಡ್ತೀವಿ. ಅವ್ರ ಕೆಲಸ ಮಾಡ್ಬಿಟ್ಟು ನಮ್ಗೆ ಅರ್ಧ ಕೊಡ್ತಾರೆ, ಅವ್ರ ಅರ್ಧ ತಗೊಂತಾರೆ. ನಮ್ಗೇನು ಅದನ್ನ ಮಾಡಿಸ್ಬೇಕನ್ನೋ ನೆಸೆಸಿಟಿ ಇಲ್ಲ. ನಮ್ಮ ಅಣ್ಣ ಅವ್ರು ಕಳಿಸ್ತಾರೆ ಅಮೆರಿಕದಿಂದ. ಆದ್ರೆ ನಮ್ಮ ಅಪ್ಪ ಅಮ್ಮಗೆ ಕುತ್ಕೊಂಡು ಬೇಜಾರಂತೆ, ಅದಕ್ಕೆ. ಓ ಹಂಗ? ನೀನು ಇವಳು ಒಂದೇ ಸ್ಕೂಲ್ಗೆ ಹೋಗೋದು? ಇಲ್ಲ, ನಾನು ಬೇರೆ ಕಾಲೇಜ್ಗೆ. ನಾನು ಪ್ರೈವೇಟ್ ಕಾಲೇಜ್ಗೆ, ಅವಳು ಗೌರ್ಮೆಂಟ್ ಕಾಲೇಜ್ಗೆ. ನೀನು ಓದ್ಬಿಟ್ಟು ಏನ್ ಕೆಲ್ಸಕ್ಕೆ ಸೇರ್ಕಂತೀಯ? ಇಲ್ಲ ಅಜ್ಜಿ, ನಾನು ಓದ್ಬಿಟ್ಟು ಅಮೆರಿಕಾಗೆ ಹೋಗ್ತೀನಿ, ನಮ್ಮ ಅಣ್ಣ ಅವ್ರ ಜೊತೆ ಇರ್ತೀನಿ. ಅಮೆರಿಕಕ್ಕೆ ಹೋಗ್ತೀಯ? ಅಮೆರಿಕಕ್ಕಂದ್ರೆ ಏರ್ಪ್ಲೇನ್ ತಾನೇ ಹೋಗೋದು? ಹ್ಞೂ ಅಜ್ಜಿ, ಏರ್ಪ್ಲೇನಾಗ ಹೋಗೋದು. ಹೌದಾ? ಮದ್ವೆಗಿದ್ವಿ ಮಾಡ್ಕೊಳ್ಳೇನೋ? ಮದ್ವೆ ಮಾಡ್ಕೊಂಡು ಹೆಂಡ್ತಿನ ಕರ್ಕೊಂಡು ಅಮೆರಿಕಾಗೆ ಹೋಗ್ತೀನಿ ಅಜ್ಜಿ. ಭವ್ಯ ನನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ನಾವು ಅಕ್ಕಪಕ್ಕ ಊರವರಲ್ವಾ, ಪರಿಚಯ ಭವ್ಯ. ಹೌದಾ? ಸರಪ್ಪ, ಸರಿ. ನೆನ್ನೆ ಬಸ್ ಸ್ಟಾಪ್ ಅಲ್ಲಿ ಇದ್ಲು, ಅದಕ್ಕೆ ಕರ್ಕೊಂಬಂದೆ ನಾನೇ. ಒಳ್ಳೆ ಕೆಲಸ ಮಾಡಿದ್ದೆ ಬಿಡು. ಭವ್ಯ ಕಾಲೇಜ್ಗೆ ಹೋಗೋಣ ಬಾ, ನಾನು ಕಾರ್ ತಗೊಂಬಂದಿದ್ದೀನಿ. ಅಯ್ಯೋ, ಅವ್ರ ಅಪ್ಪನು ಎತ್ತ ಹೋಗೋನೆ, ಸಾಯಂಕಾಲ ಬಾಪ್ಪ. ಅವ್ರ ಅಪ್ಪನಿದ್ದಂಗೆ ನೀನು ಸಾಯಂಕಾಲ ಬಾ, ಅವ್ರ ಅಪ್ಪನ ಹತ್ರ ಮಾತಾಡಿ ಅಂತೆ, ನೀನೇ ಹೇಳಿ ಅಂತೆ. ನೆನ್ನೆ ನಿಧಾನವಾಗಿ ಬಂದ್ಲಲ್ಲ, ಕತ್ಲಾದ್ಮೇಲೆ ಅವ್ರ ಅಪ್ಪನ ಕೋಪ ಮಾಡ್ಕೊಂಬಿಟ್ಟವನೆ. ಏನಕ್ಕೆ ಅಷ್ಟೊತ್ನಾಗ ಬಂದ್ಲು ಅಂತ. ಅದ್ರಾಗು ನಿನ್ ಜೊತೆಗೆ ಬಂದ್ಲಂತೆ, ಅದಕ್ಕೆ ರಾತ್ರಿ ಹೊಡೆದ್ಬಿಟ್ಟು ಅವ್ರ ಅಪ್ಪನು. ಅಯ್ಯೋ ಅಜ್ಜಿ, ನಾವು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ನಾವು ಎಷ್ಟು ರಿಚ್ ಇದ್ದೀವಿ, ನೀವು ನೋಡಿದ್ರೆ ಪೂರ್ ಪೀಪಲ್. ನಾವು ನಿಮ್ಮನ್ನೆಲ್ಲ ಇಷ್ಟಪಡಕ್ಕಾಗುತ್ತಾ? ಪೂರಿ ನಮ್ಮನೆಗೂ ಮಾಡ್ತೀರಿ ಪೂರಿ? ಅಯ್ಯೋ ಅಜ್ಜಿ, ಹಂಗೆಲ್ಲ ಹೇಳ್ತಾ ಇರೋದು. ನಾವು ಶ್ರೀಮಂತರು, ನೀವು ಬಡವರು ಅಂತ ಹೇಳ್ತಾವನೆ ಅವನು. ಅಯ್ಯೋ, ನಮ್ಮನ್ನ ಯಾಕಪ್ಪ ಬಡವರು ಅಂತೀಯಾ? ನಮ್ಮನೆಗೆ ಬೇಕಾದಷ್ಟು ಒಡವೆ ಇದೆ. ನಿಮ್ಮಂಗೆ ಕಣ್ಣು ಪೆಕ್ಸಿಗೆ ಹಾಕೊಂಡು ಒಳ್ಳೊಳ್ಳೆ ಬಟ್ಟೆಗೆ ಹಾಕೊಂಡು ತಿರ್ಗಲ್ಲ ಅಷ್ಟೇ ನಾವು. ನಾವು ಹಳ್ಳಿಗಳಾಗಿರೋ ನಮ್ಮ ಕೆಲ್ಸಕ್ಕೆ ಜಾಸ್ತಿನಪ್ಪ. ದನ ದಟ್ಟ ಇರ್ತವೆ, ಅವತ್ರ ಕಸ ಗುಡಿಸ್ಬೇಕು, ಸಗಣಿ ಎತ್ತಬೇಕು, ಅವು ಮೇವು ಹಾಕ್ಬೇಕು, ಮೇವು ತರಬೇಕು. ನಾವು ದಂಡಿಯಾಗಿರೋರೆ ಅಪ್ಪ. ಸರಿ ಅಜ್ಜಿ, ನಾನು ಸಂಜೆ ಬರ್ತೀನಿ, ಅಂಕಲ್ ಹತ್ರ ಮಾತಾಡ್. ಹಂಗೆ ಮಾಡು, ಕಲ್ ಹತ್ರ ಮಾತಾಡ್ಬಿಟ್ಟು ಕರ್ಕೊಂಡೋಗು ನಾಳೆಯಿಂದ ಕಾಲೇಜ್ಗೆ. ನಾವಿಬ್ರು ಪೆಂಡುಗಳು ಅಷ್ಟೇ, ಇನ್ನೇನು ಇಲ್ಲ. ಕಲ್ಲು ಅಂತ ಹೇಳು. ಕಲ್ಲು? ಇವಾಗ ನೀನು ಹೇಳ್ದಲ್ಲ ಮಾತಾಡ್ತೀನಿ ಅಂತ. ಅಂಕಲ್ ಅಜ್ಜಿ. ಓ ಅಂಕಲ್? ಸರಿ. ಆಂಟಿ ಏನು ಮಾತಾಡ್ತಾನೆ ಇಲ್ಲ? ನಾನು ಮಾತಾಡ್ತಾ ಇದ್ದೀನಲ್ಲ, ಅದಕ್ಕೆ ಅವಳು ಮಾತಾಡಲ್ಲ. ನಾವು ದಂಡಿಗೆ ಇರೋರಪ್ಪ. ನಮ್ದು ಜಮೀನು ಎಷ್ಟದ ತಿಳಿದೇನೋ? 20 ಎಕರೆ ಮೇಲೆ ಜಮೀನದೆ. ನಮ್ಮನೆಗೆ ದುಡ್ಡು ಎಲ್ಲ ಎಷ್ಟದ. ನೀನೇನೋ ನಾವು ಬಡವರು ಅಂತ ಹೇಳ್ತಾ ಇದೀಯಾ? ಅಲ್ಲ, ಹೇಳ್ದೆ ಅಷ್ಟೇ ನಾನು. ಹೇಳ್ದೆ ಅಷ್ಟೇ, ಇನ್ನು ಮುಂದೆ ಹೇಳ್ಬೇಡ, ನಮ್ಮ ಹತ್ರ ದಂಡಿ ಆಗತ್ತೆ. ಸರಿ ಅಜ್ಜಿ, ಸಂಜೆ ಬರ್ತೀನಿ ನಾನು. ಸರಪ್ಪ, ಆಯ್ತು ಹೋಗು. ಒಳ್ಳೆ ಹುಡುಗನಲ್ಲ ಹುಡುಗನು? ಒಳ್ಳೆವ್. ನಮ್ಮ ಪಾಪ ಅವ್ರು ಶ್ರೀಮಂತರಂತೆ, ಹೇಳ್ತಾ ಇರ್ತಾನೆ ನಮ್ಮ ಮನೆಗೆ ಹಂಗೆ, ನಮ್ಮ ಮನೆಗೆ ಹಿಂಗೆ, ನಮ್ಮ ಅಣ್ಣವ್ರು ಅಮೆರಿಕದಾಗ ಅವ್ರೆ ಅಂತ. ಅದಕ್ಕೆಲ್ಲ ನಾನು ಅವನ ಜೊತೆಗೆ ಓಡಾಡ್ತಾ ಇರೋದು. ಹೋಗ್ಬಿಡು, ನೋಡಕ್ಕೂ ಚೆನ್ನಾಗವನೆ. ಮದುವೆ ಆದ್ಮೇಲೆ ಅಮೆರಿಕ ಕರ್ಕೊಂಡು ಹೋಗ್ತಾನಂತೆ ಎಂಟ್ರನ್ನ. ಅಯ್ಯೋ, ಎಂತ ಒಳ್ಳೆ ಮದುವೆ ಆತನೋ ಏನೋ. ಸಾಯಂಕಾಲ ಬರ್ತಾನಂತೆ ನಿಮ್ಮ ಅಪ್ಪನ ಬಂದಾಗ. ಮಾತಾಡ್ಲಿ ಬಿಡು, ಮಾತಾಡ್ಬಿಟ್ಟು ಅವನ ಜೊತೆಗೆ ಹೋಗು. ಸರಿ ಬಿಡು. ಲೇ ಸಾಕ್ಷಿ, ಬರೀ ಇಲ್ಲಿ. ಲೇ, ಹುಡುಗನ್ ನೋಡಕ್ಕೂ ಚೆನ್ನಾಗವನೆ, ಅಮೆರಿಕಕ್ಕೆ ಬೇರೆ ಓದ್ತಾನಂತಲ್ಲೇ. ನಮ್ಮ ಭವ್ಯನ ಮಾಡ್ಕೊಟ್ಬಿಡ ನೀನೆ. ಹೆಂಗೂ ನಮ್ಮ ಸುತ್ತೂ ನಮ್ಗೆ ಆಗ್ದಿರೋರು. ನಮ್ಮ ಭವ್ಯನೇನು ಅಮೆರಿಕಕ್ಕೆ ಹೋಗ್ಬಿಟ್ರೆ ಆ ಮುಂಡಿಗೆ ಹೊಟ್ಟೆ ಉರ್ಕೊಂಬಿಡ್ತಾರೆ. ನೋಡಿ. ಅಯ್ಯೋ, ಹುಡುಗನೇನು ಚೆನ್ನಾಗವನೆ. ಅದೇ ಏನು ಮಾಡೋದ? ನಮ್ಮ ಯಜಮಾನ್ ಹೋಗ್ಬೇಕಲ್ಲ. ಅಯ್ಯೋ, ಒಪ್ತೀರ, ಏನು ಮಾಡ್ತಾನೆ ಹುಡುಗನೇ ಬರ್ತಾನಂತೆ, ಬರ್ಲಿ ಸುಮ್ಮನೆ. ಆ ಹುಡುಗನ ಹತ್ರನೇ ಮಾತಾಡಲಿ ನಿಮ್ಮ ಯಜಮಾನು. ನೋಡ್ತಾನಲ್ಲ ಅವನು ಹೆಂಗೆ ಮಾತಾಡ್ತಾನೆ ಏನು ಅಂತ. ಅಮ್ಮ, ನಮ್ಮ ಯಜಮಾನ್ ಪಾಡಮ್ಮ, ಏನೇನೋ ಮಾಡ್ಕೊಳ್ಳಿ, ನಾನ್ಕೇನೋ ಬೇಕು. ಕೋದಣ್ಣ ನಮ್ಗೆ ಇಟ್ಕೊಂಡು ಹೋದ್ನಾ? ಅವಾಗೇನು ಹೋದ್ನು.
ಜಾನ್ಕಮ್ಮಜ್ಜಿ ಮನೆಗೆಲ್ಲ ಹೋಗ್ಬಾರ್ದು ಬಾ ಅವ್ಕ ನಮ್ಗೆ ಆಗಲ್ಲ ಹೊಡ್ತೀನಿ ಚಿನ್ನುವ ನಿನ್ನ ಹೊಡ್ತೀನಿ ಹೋಗ್ಬಾರ್ದು ನೀನ್ ಅಜ್ಜಿ ಮನೆಗೆ ಹೋಗ್ಬೇಕಾ ಇವಾಗ ಹಂಗಾದ್ರೆ ನಾನು ರಾತ್ರಿ ಹೇಳ್ಕೊಟ್ನಲ್ಲ ಆನೆ ಬಂತು ಅಂದಾನೆ ಅದು ಹೇಳು ಮತ್ತೆ ನೋಡು ಹೇಳ್ಬಿಟ್ಟು ನೀನು ಅಜ್ಜಿ ಮನೆಗೆ ಹೋಗು ಹೇಳು ನಿನ್ನ ಅಜ್ಜಿ ಮನೆಗೆ ಕಳಿಸ್ತೀನಿ ನಾನು ಹ್ಮ್ 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 ಕಬ್ಬು ಬೆಲ್ಲ ತಿಂದು ಊಡ್ಕೊಟ್ಟೋಯ್ತು ಮುಂದುವರಿಯುವುದು